ಸರ್ವರಿಗೂ ನಮಸ್ಕಾರ. ರಾಜ್ಯದ ಜನರಿಗೆ ಇವತ್ತು ಒಂದು ಸಂದೇಶವನ್ನು ರವಾನಿಸಕ್ಕೆ ಬಂದಿದ್ದೇನೆ. ಎಲ್ರಿಗೂ ತಿಳಿದಿರೋ ಮಟ್ಟಿಗೆ ಏನ್ ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಬೆಳವಣಿಗೆಗಳು ಎಲ್ರಿಗೂ ತಿಳಿದಿದೆ. ಹಾಗಾಗಿ ಈ ಅಮಿತ್ ಶಾ ರವರು ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ 160 ಸೀಟು ಗೆಲ್ತೀವಿ, ಸ್ಥಾನ ಗೆಲ್ತೀವಿ ಅಂತ ಹೇಳ್ತವ್ರೆ. ಅದೆಂಗ್ ಸಾಧ್ಯ ಹೇಳಕ್ಕೆ ಗೊತ್ತೇ ಆಯ್ತಾ ಇಲ್ಲ. ಏನಕ್ಕಂದ್ರೆ ಇವರು ವೋಟ್ ಕಳ್ಳತನ ಮಾಡಿ 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 ಇವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ. ಏನಕ್ಕಂದ್ರೆ ಲಾಸ್ಟ್ ಟೈಮು ಅದೇ ಹೇಳಿದಿದ್ದು ಲೋಕಸಭೆ ಚುನಾವಣೆಯಲ್ಲಿ. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿದ್ರು. ಆವಾಗ ಜನರು ತಕ್ಕ ಪಾಠ ಕಲ್ಸಿದ್ರು ಅವ್ರಿಗೆ. ಕೆಲವು ಜಾಗದಲ್ಲಿ ಇವರೇ ಮತ ಕಳ್ಳತನ ಮಾಡ್ಬಿಟ್ಟು ಏನು ಅನೈತಿಕವಾಗಿ ಗದ್ದುಗೆ ಏರಿದ್ದಾರೆ. ಅದೊಂದೇ ಉಳ್ದಿರೋದು. ಈಗ ಇಡೀ ರಾಷ್ಟ್ರ ಮಟ್ಟದಲ್ಲೇ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಈ ಬಿಜೆಪಿನವರ ಪಿತೂರಿ, ಇವರು ಷಡ್ಯಂತ್ರ ಯಾವ ತರ ಮಾಡ್ತಾರಂತ. ಹಾಗಾಗಿ ಇವತ್ತು ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ ಬಯಸ್ತೇನೆ. ನಮ್ಮ ರಾಷ್ಟ್ರವನ್ನು ಆಳ್ತಾ ಇರೋದು ಬರೀ 4 ಜನ. ಇಬ್ರು ಉದ್ಯಮಿಗಳು, ಇಬ್ರು ಗುಜರಾತಿಯವರೇ, ಇಬ್ರು ನಮ್ಮ ರಾಷ್ಟ್ರದ ಪ್ರಧಾನಿ ಗುಜರಾತಿ, ನಮ್ಮ ಗೃಹ ಮಂತ್ರಿ ಅಮಿತ್ ಶಾನು ಗುಜರಾತಿನೇ. ಬರೀ 4 ಜನ 145 ಕೋಟಿ ಜನರಿಗೆ ಈ ತರ ಬೇಜಾರ್ ಮಾಡಿ ಇಟ್ಟಿದ್ದಾರೆ ಅಂತ ಅಂದ್ರೆ ಇವ್ರ ದೇಶವನ್ನು ಮಾರ್ತವ್ರೆ, ಅವ್ರ ದೇಶವನ್ನು ಖರೀದಿಸ್ತವ್ರೆ. ಜನರ ಆಸ್ತಿಯನ್ನು ಲೂಟಿ ಆ ಗುಜರಾತಿಗಳಿಗೆ ಕೊಡ್ತವ್ರೆ. ಈ ತರ ಮನಸ್ಥಿತಿ ಇಟ್ಕೊಂಡು ನಾವು ಯಾವ ತರ ಮುಂದುವರಬೇಕು, ನಮ್ಮ ರಾಷ್ಟ್ರವನ್ನು ಯಾವ ತರ ಮುಂದುವರಬೇಕು ಚೂರು ಅರ್ಥ ಆಗ್ತಾ ಇಲ್ಲ. ಇವ್ರು ಬೇಕು ಬೇಕು ಅಂತಾನೆ ರಾಷ್ಟ್ರವನ್ನು ಹಾಳು ಮಾಡಕ್ ಇವ್ರು ಬಂದಿರೋದು. ಹಾಗಾಗಿ ಈ ಬಿಹಾರದಲ್ಲಿ ಅವ್ರಿಗೆ ತಕ್ಕ ಪಾಠ ಬಿಹಾರ್ ಜನತೆಯೇ ಕಲ್ಸುತ್ತೆ. ಹಾಗೆ ಇವ್ರಿಗೆ ಮನೆಯಲ್ಲಿ ಕೂರ್ಸಿ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನ ಮಂತ್ರಿ ಮುಂದಿನ ಬಾರಿಗೆ ಮಾಡಿ ನಮ್ಮ ರಾಷ್ಟ್ರವನ್ನು ಉಳಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.